ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಮ್ಯುನಿಟಿ ಈ ಟಾಪಿಕ್ ಏನಿದೆ ಇದನ್ನ ನಾವು ನೋಡ್ತಾ ಇದ್ದೀವಿ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ಬರುವಂಥ ಈ ಟಾಪಿಕ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಇನ್ನೇಟ್ ಇಮ್ಯುನಿಟಿ ಏನಿದೆ ಇದನ್ನು ತುಂಬ ಸಲ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಇನ್ನೇಟ್ ಇಮ್ಯುನಿಟಿ ಏನಿದೆ ಇದನ್ನು ನನಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಮೆಥಡ್ ಅಂದರೆ ತುಂಬಾ ಈಸಿಯಾಗಿ ನೀವು ಸಿಂಪಲ್ ಆಗಿ ಹೇಗೆ ಕಲಿಬೋದು ಆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಯೂಶಲಿ ಮಕ್ಕಳು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೋತಾರೆ. ಫಿಸಿಯೋಲಾಜಿಕಲ್ಗೂ ಫಿಸಿಕಲ್ಗೂ ಕನ್ಫ್ಯೂಸ್ ಮಾಡ್ಕೋತಾರೆ. ಮತ್ತು ಅದರಲ್ಲಿ ಬರುವಂಥ ಕೆಲವೊಂದು ಏನಿದೆ ಕ್ಯಾಟಗರೀಸ್ ಏನಿದೆ, ಆರ್ಗನ್ಸ್ ಏನಿದೆ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡು ಮಿಸ್ಟೇಕ್ ಮಾಡ್ತಾರೆ. ಸೊ ಆ ಮಿಸ್ಟೇಕ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಇವತ್ತು ಒಂದು ಡಯಾಗ್ರಾಮೆಟಿಕ್ ವೇಯಲ್ಲಿ ಅಥವಾ ಒಂದು ರೆಪ್ರೆಸೆಂಟೇಷನ್ ರೀತಿಯಲ್ಲಿ ನಿಮಗೆ ಒಂದು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದರಿಂದ ನಿಮಗೆ ಆ ಕಂಪ್ಲೀಟ್ ಕಾನ್ಸೆಪ್ಟ್ ಏನಿದೆ ಅದನ್ನು ನೀವು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೇಗಿರುತ್ತೆ ಏನು ಅಂತ ಈಗ ನೋಡ್ತಾ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಏನಿದೆ ಇಮ್ಯುನಿಟಿ, ಅದನ್ನು ಸ್ಟಾರ್ಟ್ ಮಾಡೋಣ. ಇಮ್ಯುನಿಟಿ ಅಂದರೆ ಏನು ಫಸ್ಟ್ ಅದನ್ನು ತಿಳ್ಕೊಬಿಡೋಣ. ಸೊ ಇಮ್ಯುನಿಟಿ ಅಂದರೆ ಇಟ್ ಈಸ್ ದ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಜರ್ಮ್. ಈಗ ಯಾವುದೋ ಒಂದು ಪ್ಯಾಥೋಜನ್ ಎಂಟರ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ಆಗ ಅದರ ಅಗೇನ್ಸ್ಟ್ ನಮ್ಮ ಬಾಡಿ ಹೇಗೆ ಪ್ರಿಪೇರ್ ಆಗಿ ಅದನ್ನು ಕಿಲ್ ಮಾಡುತ್ತೆ, ಆ ಪವರ್ ಏನಿದೆ, ಆ ಸಿಸ್ಟಮ್ ಏನಿದೆ ನಮ್ಮ ಬಾಡಿಯಲ್ಲಿ, ಅದನ್ನು ನಾವು ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅನ್ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಬೈ ದ ಇಮ್ಯೂನ್ ಸಿಸ್ಟಮ್. ಇದನ್ನು ನಾವೇನು ಹೇಳ್ತೀವಿ, ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಈ ಇಮ್ಯುನಿಟಿಯಲ್ಲಿ ಎರಡು ರೀತಿ ಇದೆ. ಸೊ ಯಾವುದು ಎರಡು ರೀತಿ ಅಂತಂದರೆ, ಒಂದು ಇನ್ನೇಟ್ ಇಮ್ಯುನಿಟಿ, ಇನ್ನೊಂದು ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಎರಡು ರೀತಿ ಬರುತ್ತೆ, ಇನ್ನೈಟ್ ಮತ್ತು ಅಕ್ವೈರ್ಡ್ ಇಮ್ಯುನಿಟಿ. ಏನಿದು ಇನ್ನೈಟ್ ಮತ್ತು ಅಕ್ವೈರ್ಡ್ ಇಮ್ಯುನಿಟಿ? ನೀವು ಒಂದು ಆರ್ಗ್ಯಾನಿಸಮ್, ಈಗ ಹ್ಯೂಮನ್ ಬೀಯಿಂಗಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದನ್ನು. ಸೊ ಹ್ಯೂಮನ್ ಬೀಯಿಂಗ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ಹೇಳ್ತೀನಿ ನಿಮಗೆ. ಇನ್ನೇಟ್ ಅಂದರೆ ಏನಂದರೆ, ಈಗ ಮಗು ಹುಟ್ಟಿದ ತಕ್ಷಣ ಹುಟ್ಟಿದಾಗಲೇ ಇರುವಂಥ ಒಂದು ಇಮ್ಯುನಿಟಿ ಪವರ್ನ ನಾವೇನು ಹೇಳ್ತೀವಿ, ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇದು ಯಾವ ಇಮ್ಯುನಿಟಿ ಪವರ್ ಬೈ ಬರ್ತ್ ಬರುತ್ತಲ್ಲ, ಸೊ ಇದನ್ನು ನಾವೇನು ಹೇಳ್ತೀವಿ, ಇನ್ನೇಟ್ ಅಂತ ಹೇಳ್ತೀವಿ. ಸೊ ಬೈ ಬರ್ತ್ ನಿಮ್ಮಲ್ಲಿ ಒಂದು ಇಮ್ಯುನಿಟಿ ಪವರ್ ಇರುತ್ತೆ. ಸೊ ಎಲ್ಲರಲ್ಲೂ, ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಇದು ಕಾಮನ್ ಆಗಿರುತ್ತೆ. ಸೊ ಇದು ಸ್ಪೆಸಿಫಿಕ್ ಆಗಿರುತ್ತೆ, ಇದು ನಾನ್ ಸ್ಪೆಸಿಫಿಕ್ ಆಗಿರುತ್ತೆ. ನಾನ್ ಸ್ಪೆಸಿಫಿಕ್ ಅಂತಂದರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವಾಗ ಸ್ಪೆಸಿಫಿಕ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಾಗ ನಿಮಗೆ ನಾನ್ ಸ್ಪೆಸಿಫಿಕ್ ಏನು ಅಂತ ಐಡಿಯಾಸ್ ಸಿಗುತ್ತೆ. ಬಟ್ ಆದ್ರೂ ಇವಾಗ ಒಂದು ಜಸ್ಟ್ ಬ್ರೀಫಾಗಿ ಒಂದು ಐಡಿಯಾ ಕೊಟ್ಟಿರ್ತೀನಿ. ಇದು ಜನರಲ್ ಆಗಿ ಯಾವುದೇ ರೀತಿ ಪ್ಯಾಥೋಜನ್ ಬಂದರೂ ಕೂಡ ಇದು ಒಂದು ಪ್ರೊಟೆಕ್ಟಿವ್ ಆಗಿ ಇದು ವರ್ಕ್ ಮಾಡ್ತಿರುತ್ತೆ. ಇದೇ ಪರ್ಟಿಕ್ಯುಲರ್ ಜರ್ಮ್ ಬಂದರೆ ಹೀಗೆ, ಇದೇ ಪರ್ಟಿಕ್ಯುಲರ್ ಆ್ಯಂಟಿಬಾಡಿ ಆ ಥರ ಏನೂ ಇರಲ್ಲ ಇದರಲ್ಲಿ. ಸೊ ಇದು ನಾನ್ ಸ್ಪೆಸಿಫಿಕ್, ಏನು ಸ್ಪೆಸಿಫಿಸಿಟಿ ಇಲ್ಲ. ಹೇಗೆ ಬೇಕು, ಯಾವ ಜರ್ಮ್ ಬೇಕಿದ್ರೂ ಬಂದ್ರೂ ಅದು ಸೇಮ್ ಅದರದ್ದು ಏನಿದೆ ಫಂಕ್ಷನ್ ಅದನ್ನು ಹಾಗೆ ಮಾಡ್ತಾ ಇರುತ್ತೆ. ವೆರಾಸ್ ಅಕ್ವೈರ್ಡ್ ಏನು ಅಂತಂದರೆ, ವಿಚ್ ಇಸ್ ಡೆವಲಪ್ ಬೈ ಡ್ಯೂರಿಂಗ್ ಲೈಫ್ ಟೈಮ್. ಓಕೆ, ಡೆವಲಪ್ ಬೈ ದ ಆರ್ಗ್ಯಾನಿಸಮ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್. ಇದನ್ನು ನಾವೇನು ಹೇಳ್ತೀವಿ, ಅಕ್ವೈರ್ಡ್ ಅಂತ ಹೇಳ್ತೀವಿ. ಯಾವಾಗ ಒಂದು ಆರ್ಗ್ಯಾನಿಸಮ್ ಅದು ಬೆಳೀತಾ ಇರುವ ಸ್ಟೇಜಲ್ಲಿ, ಈಗ ನಾವೆಲ್ಲ ಏನು ಈಗ ಗ್ರೋ ಆಗ್ತಾರೋ ಸ್ಟೇಜ್ ಏನಿರುತ್ತೆ, ಈ ಗ್ರೋ ಆಗುವಂಥ ಸ್ಟೇಜಲ್ಲಿ ನಮ್ಮ ಬಾಡಿಯಲ್ಲಿ ಕೆಲವೊಂದು ಇಮ್ಯೂನ್ ಸಿಸ್ಟಮ್ನ ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ. ಇದು ಹೇಗಿರುತ್ತೆ ಅಂತಂದರೆ, ಪ್ಯಾಥೋಜನ್ ಸ್ಪೆಸಿಫಿಕ್ ಇರುತ್ತೆ. ಪರ್ಟಿಕ್ಯುಲರ್ ಯಾವುದೋ ಒಂದು ಪೋಲಿಯೋ ವೈರಸ್ ಎಂಟರ್ ಆಗಲಿಕ್ಕೆ ಟ್ರೈ ಮಾಡ್ತು, ಆವಾಗ ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವ ಜರ್ಮ್ ಎಂಟರ್ ಆಗಲಿಕ್ಕೆ ಟ್ರೈ ಮಾಡ್ತಿದೆ ಅದರ ಅಗೇನ್ಸ್ಟ್ ಏನು ಮಾಡುತ್ತೆ, ನಮ್ಮ ಬಾಡಿ ಅದಕ್ಕೆ ಅಗೇನ್ಸ್ಟ್ ಆಗಿ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ದ ಎನ್ವಿರಾನ್ಮೆಂಟ್. ಯಾವ ರೀತಿ ನಾವು ನಮ್ಮ ಎನ್ವಿರಾನ್ಮೆಂಟ್ ಇದೆ, ಯಾವ ರೀತಿ ಎನ್ವಿರಾನ್ಮೆಂಟಲ್ಲಿ ನಾವು ಬದುಕ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಯಾಥೋಜನ್ ಜಾಸ್ತಿ ಇರುವಂಥ ಜಾಗದಲ್ಲಿ ಬದುಕ್ತಾ ಇದ್ರೆ ನಾವೇನಾಗುತ್ತೆ, ಪ್ಯಾಥೋಜನ್ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಏನು ಅಥವಾ ಆ್ಯಂಟಿಬಾಡೀಸ್ ಏನು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಡೆವಲಪ್ ಆಗುವಂಥ ಲೈಫ್ ಟೈಮಲ್ಲಿ ಡೆವಲಪ್ ಆಗುವಂಥ ಏನು ಇಮ್ಯುನಿಟಿ ಇದೆ ಅದನ್ನು ನಾವೇನು ಹೇಳ್ತೀವಿ, ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಇದು ಸ್ಪೆಸಿಫಿಕ್ ಆಗಿರುತ್ತೆ, ಇದು ನಾನ್ ಸ್ಪೆಸಿಫಿಕ್ ಅಲ್ವಾ. ಬಟ್ ಇದರಲ್ಲೇನು, ಇದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಆ್ಯಂಟಿಬಾಡಿನೇ ಇಲ್ಲಿ ಪ್ರೊಡ್ಯೂಸ್ ಆಗೋದು. ಈಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಪೋಲಿಯೋ ವೈರಸ್ ಕೊಟ್ಟೆ ಅಲ್ವಾ, ಹಾಗೆ ಈಗ ಸಪೋಸ್ ಕೊರೋನಾ ವೈರಸ್, ನಿಮ್ಗೆಲ್ಲರಿಗೂ ಈಗ ಕೊರೋನಾ ವೈರಸ್ ಬಗ್ಗೆ ಐಡಿಯಾ ಇದೆ. ಸೊ ಕೊರೋನಾ ವೈರಸ್ ನಮ್ಮ ಬಾಡಿಗೆ ಎಂಟರ್ ಆಗಲಿಕ್ಕೆ ಟ್ರೈ ಮಾಡ್ತಿದೆ ಅಂದರೆ ಆ ಕೊರೋನಾ ವೈರಸ್ನ ನಾವು ಕಿಲ್ ಮಾಡೋದಕ್ಕೆ ಅಂತಲೇ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಸ್ಪೆಸಿಫಿಕ್ ಆಗಿ ಕೊರೋನಾ ವೈರಸ್ಗೆ ಅಂತಲೇ ಇರುತ್ತೆ. ಸೊ ಆ ಥರ ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ದರೆ ಅಥವಾ ಸ್ಪೆಸಿಫಿಕ್ ಆಗಿ ಏನಾದರೂ ಅದು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಬಾಡಿ, ಅದನ್ನು ನಾವೇನು ಹೇಳ್ತೀವಿ, ಸ್ಪೆಸಿಫಿಕ್ ಅಂತ ಮೆನ್ಷನ್ ಮಾಡ್ತೀವಿ. ನಾನ್ ಸ್ಪೆಸಿಫಿಕ್ ಅಂದರೆ ಈ ಥರ ಯಾವುದೂ ಇಲ್ಲ, ಬ್ಯಾಕ್ಟೀರಿಯಾನಾದರೂ ಆಗ್ಬೋದು, ವೈರಸ್ ಆದರೂ ಆಗ್ಬೋದು, ಫಂಗಸ್ ಆದರೂ ಆಗ್ಬೋದು,
ಅಂದರೆ ಏನು ಬೇಕಾದರೂ ಎಂಟರ್ ಆಗ್ಬೋದು, ಎಲ್ಲದಕ್ಕೂ ಕಾಮನ್ ಆಗಿರೋದನ್ನ ನಾವು ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸೊ ಇದರ ಐಡಿಯಾ ಬಂತಾ? ಸೊ ಜಸ್ಟ್ ಇದು ಇಂಟ್ರೊಡಕ್ಟರಿ ಪಾರ್ಟ್ ನಿಮಗೆ. ಆ್ಯಕ್ಚುಲಾಗಿ ಇವತ್ತಿನ ಟಾಪಿಕ್ ನಮ್ಮದು ಇನ್ನೇಟ್ ಇಮ್ಯುನಿಟಿ. ಇದನ್ನು ಡೀಟೇಲ್ ಆಗಿ ನಾವು ನೋಡಬೇಕಾಗುತ್ತೆ. ಸೊ ಈಗ ಅಕ್ವರ್ಡ್ನ ನಾವು ಮರ್ತು ಬಿಡೋಣ, ಏನು ಅಂತ ಜಸ್ಟ್ ಡಿಫ್ರೆನ್ಸ್ಗೋಸ್ಕರ ನಾನು ನಿಮ್ಗೆ ಹೇಳಿದೆ. ಈಗ ನಾವು ಇನ್ನೇಟ್ ಇಮ್ಯುನಿಟಿಯಲ್ಲಿ ಏನೇನೆಲ್ಲ ಬರುತ್ತೆ, ಯಾವ್ಯಾವುದೆಲ್ಲ ರೀತಿ ನಮ್ಮ ಬಾಡಿ ಜನರಲ್ ಆಗಿ ಎಲ್ಲರಲ್ಲೂ ಇರುವಂಥ ಒಂದು ಇಮ್ಯುನಿಟಿ ಏನಿದೆ ಬೈ ಬರ್ತ್ ಇರುವಂಥದ್ದು, ಅದನ್ನು ನಾವು ಈಗ ನೋಡ್ತಾ ಹೋಗೋಣ. ಈಗ ನಾವು ಜರ್ಮ್ ಎಂಟರ್ ಆಗೋದ್ರಿಂದ ಸ್ಟಾರ್ಟ್ ಮಾಡೋಣ. ಸೊ ಈಗ ಸಪೋಸ್ ನೀವು ಇಮ್ಯಾಜಿನ್ ಮಾಡಿ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾದರೂ ತಗೊಳ್ಳಿ. ಇಲ್ಲಿ ನಾನು ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಬ್ಯಾಕ್ಟೀರಿಯಾ, ಇಟ್ ಇಸ್ ಅ ಪ್ಯಾಥೋಜನ್ ಅಲ್ವಾ? ಇದು ಒಂದು ಡಿಸೀಸ್ ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿಸ್ ಇಸ್ ಪ್ಯಾಥೋಜನ್. ಸೊ ಈ ಪ್ಯಾಥೋಜನ್ ಏನಿದೆ ಇದು ನಮ್ಮ ಬಾಡಿಗೆ ಎಂಟರ್ ಆಗಲಿಕ್ಕೆ ಟ್ರೈ ಮಾಡಿದಾಗ, ಪ್ಯಾಥೋಜನ್ ಓಕೆ, ಇದು ಟ್ರೈ ಮಾಡಿದಾಗ ನಮ್ಮ ಬಾಡಿ ಬಗ್ಗೆ ಎಲ್ಲ ನಾವು ಓದ್ತಾ ಇರೋದು. ಸೊ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಏನೇನೆಲ್ಲ ಮೆಕ್ಯಾನಿಸಮ್ ಇದೆ ಅದನ್ನು ಈಗ ನಾವು ನೋಡೋದು. ಹ್ಯೂಮನ್ ಬಾಡಿಯಲ್ಲಿ ಯಾವ ರೀತಿ ಏನಾಗ್ತಿದೆ, ಪ್ಯಾಥೋಜನ್ ಎಂಟ್ರಿ ಆಗ್ಲಿಕ್ಕೆ ಟ್ರೈ ಮಾಡಿದಾಗ ಯಾವ ರೀತಿ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ, ಇದನ್ನು ಈಗ ಹ್ಯೂಮನ್ ಬಾಡಿನ ನಾವೀಗ ಸ್ಟಡಿ ಮಾಡೋಣ. ಅದನ್ನೇ ಇನ್ನೇಟ್ ಇಮ್ಯುನಿಟಿಯಲ್ಲಿ ಬರೋವಂಥದ್ದು. ಸೊ ಈಗ ಪ್ಯಾಥೋಜನ್ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ, ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ಇದೆ, ಅದರಲ್ಲಿರುವಂಥ ಇನ್ನೇಟ್ ಸಿಸ್ಟಮ್ ಏನಿದೆ, ಇನ್ನೇಟ್ ಇಮ್ಯುನಿಟಿ ಸಿಸ್ಟಮ್ ಏನಿದೆ ಅದು ಏನೇನು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಹೇಳ್ತೀನಿ ಗೊತ್ತಾ? ಫಸ್ಟ್ ಏನಿದೆ ಗೊತ್ತಾ? ಫಸ್ಟ್ ಇರುವಂಥದ್ದು ಇದೊಂದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೀವಿ ಇದನ್ನು ನಾವು. ಓಕೆ, ಸೊ ಫಸ್ಟ್ ಬರುವಂಥದ್ದು ಫಿಸಿಕಲ್ ಬ್ಯಾರಿಯರ್. ಸೊ ಫಿಸಿಕಲ್ ಬ್ಯಾರಿಯರ್ನ ಫಸ್ಟ್ ಬರ್ಕೊಳ್ಳಿ. ಫಿಸಿಕಲ್ ಬ್ಯಾರಿಯರ್ ನಾನು ಈ ಥರ ಏನಕ್ಕೆ ನಿಮಗೆ ಡಯಾಗ್ರಾಮ್ ವೇಯಲ್ಲಿ ತೋರಿಸ್ತಾ ಇರೋದಂದರೆ, ಈ ರೀತಿ ನೀವು ಕಲಿಯೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ, ನೀಟಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಇದೇನಿದೆ ಇದು, ಈಗ ಒಂದು ನಾನು ಮೆಂಬ್ರೇನ್ ಥರ ಡ್ರಾ ಮಾಡಿದ್ದೀನಲ್ವಾ? ಸೊ ಯಾಕೆ ಈ ಥರ ಮೆಂಬ್ರೇನ್ ಥರ ಡ್ರಾ ಮಾಡಿದ್ದೀನಿ ಅಂದರೆ, ಬರೋವಂಥದ್ದು ಇದರಲ್ಲಿ ಬರೋವಂಥದ್ದು ಮೆಂಬ್ರೇನೆ. ಅದಕ್ಕೆ ಯಾವ ಮೆಂಬ್ರೇನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ಕಿನ್. ಓಕೆ, ಒಂದು ಸ್ಕಿನ್, ಇನ್ನೊಂದೇನು ಅಂತಂದರೆ ಮ್ಯೂಕಸ್ ಮೆಂಬ್ರೇನ್. ಮ್ಯೂಕಸ್ ಮೆಂಬ್ರೇನ್. ಸೊ ನೋಡಿ, ಎರಡೂ ಕೂಡ ಮೆಂಬ್ರೇನೇ ಅಲ್ವಾ? ಅದಕ್ಕೋಸ್ಕರ ನಾನು ಇಲ್ಲಿ ಮೆಂಬ್ರೇನ್ ಥರ ಡ್ರಾ ಮಾಡಿರೋದು. ನಿಮಗೆ ಈಗ ಇದನ್ನು ನೋಡಿದ ತಕ್ಷಣ ನಿಮಗೆ ನೀಟಾಗಿ ನೆನಪಾಗ್ಬಿಡುತ್ತೆ. ಸೊ ಎರಡು ಏನು ಬರುತ್ತೆ ಇದರಲ್ಲಿ, ಫಿಸಿಕಲ್ ಬ್ಯಾರಿಯರ್ಲಿ ಒಂದು ಸ್ಕಿನ್ ಬರುತ್ತೆ, ಒಂದು ಮ್ಯೂಕಸ್ ಮೆಂಬ್ರೇನ್ ಬರುತ್ತೆ. ಸೊ ಫಸ್ಟ್ ಯಾವುದೋ ಒಂದು ಪ್ಯಾಥೋಜನ್ ಎಲ್ಲಿರುತ್ತೆ, ಅಟ್ಮಾಸ್ಫಿಯರಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುತ್ತೆ ಅಲ್ವಾ? ಈ ಸುತ್ತಮುತ್ತ ಇರುವಂಥ ಈ ಏನಿದೆ ಪ್ಯಾಥೋಜನ್ಗಳು ಅದು ಎಂಟರ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಎಂಟರ್ ಆಗಲಿಕ್ಕೆ ಟ್ರೈ ಮಾಡಿದಾಗ ಹೇಗೆ ಬರೋದಕ್ಕೆ ಸಾಧ್ಯ ಅದು ನಮ್ಮ ಬಾಡಿಗೆ? ಇಲ್ಲಿಗೆ ನಮ್ಮ ಬಾಡಿ ಹೇಗಿದೆ ಅಲ್ಲ, ನಮ್ಮ ಬಾಡಿಗೆ ಎಂಟ್ರ್ ಆಗಲಿಕ್ಕೆ ಎರಡೇ ವೇ ಇರೋದು. ಒಂದು ಸ್ಕಿನ್ ಮೂಲಕ ಅದು ಒಳಗಡೆ ಹೋಗಬೇಕು, ಇಲ್ಲ ಅಂದರೆ ಎಲ್ಲೆಲ್ಲಿ ಓಪನಿಂಗ್ ಇದೆಯಲ್ಲ ನಮ್ಮ ಬಾಡಿಯಲ್ಲಿ ಆ ಓಪನಿಂಗಿಂದ ಒಳಗಡೆ ಹೋಗಬೇಕು. ಸೊ ಈ ಎರಡು ಏನಿದೆ, ಎರಡು ಪಾತ್ವೆಗಳೇನಿದೆ ಅದನ್ನು ನಾವೀಗ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಸೊ ಒಂದು ಯಾವುದು ಸ್ಕಿನ್ ಅಂತ ಹೇಳ್ದೆ ಅಲ್ವಾ? ಸ್ಕಿನ್ ಮೂಲಕ ಇದು ಒಳಗಡೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡಿದಾಗ, ಸ್ಕಿನ್ ಇಸ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಪ್ರೊಟೆಕ್ಟಿವ್ ಮೆಂಬ್ರೇನ್ ಇದೆ. ಇಲ್ಲಿ ಸ್ಕಿನ್ನಲ್ಲೇ ನಮಗೆ ಕೆಲವೊಂದು ಎನ್ಸೈಮ್ಗಳು ಅಥವಾ ಕೆಮಿಕಲ್ಸ್ಗಳೇನಿದೆ ಅದು ಅಲ್ಲಿ ತಡೆಯೋದಕ್ಕೆ, ಪ್ಯಾಥೋಜನ್ನ ಕಿಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇಟ್ ವಿಲ್ ನಾಟ್ ಅಲೋ ದ ಪ್ಯಾಥೋಜನ್ ಟು ಎಂಟರ್. ಸೊ ಈ ಸ್ಕಿನ್ ಏನಿದೆ ಇಟ್ ಇಸ್ ಜಸ್ಟ್ ಲೈಕ್ ಅ ಪ್ರೊಟೆಕ್ಟಿವ್ ಲೇಯರ್. ಯಾವುದೇ ರೀತಿ ಪ್ಯಾಥೋಜನ್ನ ಎಂಟ್ರಿ ಆಗಲಿಕ್ಕೆ ಕೊಡೋದಿಲ್ಲ ಇದು. ಹಾಗೆ ಈ ಸ್ಕಿನ್ ಅಲ್ಲದೆ ಮ್ಯೂಕಸ್ ಮೆಂಬ್ರೇನ್, ನಾನು ಇನ್ನೊಂದೇನು ಹೇಳಿದೆ, ಒಂದು ಕಂಪ್ಲೀಟಾಗಿ ಕವರ್ ಆಗಿರೋಂಥ ಜಾಗದಲ್ಲಿರೋದು ಸ್ಕಿನ್. ಓಪನ್ ಇರೋವಂಥ ಜಾಗಗಳು ಯಾವುದು? ಸಪೋಸ್ ಮೌತಲ್ಲಿ ಏನಿದೆ, ಮ್ಯೂಕಸ್ ಮೆಂಬ್ರೇನ್ ಇದೆ. ಈಗ ಒಳಗಡೆ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡುವಾಗ ಮ್ಯೂಕಸ್ ಮೆಂಬ್ರೇನ್ ಇಲ್ಲೂ ಇರುತ್ತೆ. ಮ್ಯೂಕಸ್ ಮೆಂಬ್ರೇನ್ ಅಂದರೆ ಮೇನ್ಲಿ ಈಗ ಮೌತಿಂದ ಒಳಗಡೆ ಹೋದಾಗ ಏನು ಬರುತ್ತೆ, ಇಲ್ಲಿ ನಿಮಗೆ ರೆಸ್ಪಿರೇಟರಿ ಟ್ರ್ಯಾಕ್ ಬರುತ್ತೆ. ಈ ರೆಸ್ಪಿರೇಟರಿ ಟ್ರ್ಯಾಕಲ್ಲೂ ಮ್ಯೂಕಸ್ ಇದೆ. ಹಾಗೆ ಇಯರ್ನ ತಗೊಳ್ಳಿ, ಇಯರ್ ಒಳಗಡೆ ಹೋಗಿ ಪಾಸ್ ಆಗುವಾಗ ಅಲ್ಲೂ ಕೂಡ ನಮಗೆ ವ್ಯಾಕ್ಸ್ ಲೇಯರ್ ಇದೆ. ನೋಸಿಂದ ಎಂಟ್ರಿ ಕೊಡ್ತಾ ಇದೆ ಅಂತಂದರೆ ಅದು ನೋಸ್ ಕೂಡ ಓಪನಿಂಗ್ ಅಲ್ವಾ? ನೋಸಿಂದ ಎಂಟ್ರಿ ಕೊಡ್ತಾ ಇದೆ ಅಂತಂದರೆ ಅಲ್ಲೂ ಕೂಡ ಏನಿದೆ, ಮ್ಯೂಕಸ್ ಮೆಂಬ್ರೇನ್ ಅಲ್ಲೂ ಇದೆ. ಸೊ ಮ್ಯೂಕಸ್ ಇಸ್ ವಾಟ್? ಮ್ಯೂಕಸ್ ಇಸ್ ಅ ಜೆಲಿ ಲೈಕ್ ಥಿಂಗ್. ಅಥವಾ ಈ ಜೆಲಿ ಲೈಕ್ ಥಿಂಗ್ ಏನಿದೆ ಇದು ಯಾವುದೇ ರೀತಿ ಪ್ಯಾಥೋಜನ್ ಎಂಟರ್ ಆದರೂ ಕೂಡ ಅದನ್ನು ಅಲ್ಲೇ ಬ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಅದನ್ನು ಅಲ್ಲೇ ಹಿಡಿದಿಟ್ಕೊಂಡು ಅದನ್ನು ಮುಂದೆ ಪಾಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಯಾವುದು? ಈ ಮ್ಯೂಕಸ್ ಮೆಂಬ್ರೇನ್. ಸೊ ಯಾವುದೆಲ್ಲ ಪಾರ್ಟ್ಸ್ ಹೇಳಿದೆ ನಾನು, ಒಂದು ನೋಸ್ ಆಗಿರ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ ಆಗಿರ್ಬೋದು, ಅದರ್ ದ್ಯಾನ್ ದಟ್ ನಿಮ್ಮ ಜೆನೈಟಲ್ ಏರಿಯಾ ಕೂಡ ಅಲ್ದ್ರೂ ದಟ್ ಆಲ್ಸೋ ಇಟ್ ಕ್ಯಾನ್ ಎಂಟರ್. ಅಲ್ಲೂ ಕೂಡ ನಿಮಗೆ ಮ್ಯೂಕಸ್ ಮೆಂಬ್ರೇನ್ಗಳಿದೆ. ಈ ಥರ ಪ್ಯಾಥೋಜನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಲ್ಲೂ ಕೂಡ ಮ್ಯೂಕಸ್ ಮೆಂಬ್ರೇನ್ ಇದೆ. ಸೊ ಯಾವ್ಯಾವುದೆಲ್ಲ ಓಪನಿಂಗ್ ಇದೆ ಅಲ್ಲಿ ನಮ್ಮ ಈ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ನಾವೇನು ಕರಿತೀವಿ, ಇದೆರಡೂ ರೆಡಿಯಾಗಿ ಇದು ನೋಡ್ಕೊಳ್ತಾ ಇದೆ. ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ಇದೆರಡೂ ಕೂಡ ನೋಡ್ಕೊಳ್ತಾ ಇದೆ. ಸೊ ಈಗ ನೆನಪಾಗುತ್ತೆ ಅಲ್ವಾ? ಈಸಿಯಾಗಿ ನಾನು ಮೆಂಬ್ರೇನ್ ತೋರಿಸಿರೋದ್ರಿಂದ ನಿಮಗೆ ಈಸಿಯಾಗಿ ಈ ಮ್ಯೂಕಸ್ ಮತ್ತು ಈ ಸ್ಕಿನ್ನನ್ನು ನೆನಪಿಟ್ಕೊಳ್ಳೋಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ, ಫಿಸಿಕಲ್ ಬ್ಯಾರಿಯರ್ ಮುಗೀತು. ನೆಕ್ಸ್ಟ್ ಈಗ ನಾವು ಫಿಸಿಯೋಲಾಜಿಕಲ್ ಬ್ಯಾರಿಯರ್ನ ನೋಡೋಣ. ಫಿಸಿಯೋಲಾಜಿಕಲ್ ಬ್ಯಾರಿಯರ್. ಈ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಇದು ಸೆಕೆಂಡ್
ಓಕೆ, ಇದು ಫಸ್ಟ್ ಒನ್, ಇದು ಫಿಸಿಕಲ್ ಬ್ಯಾರಿಯರ್. ಇದೇ ಆರ್ಡ್ರಲ್ಲಿ ಕಲೀರಿ. ಓಕೆ, ಆರ್ಡ್ರಲ್ಲಿ ಇದೇ ಕಲಿತ್ರೆ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಸೆಕೆಂಡ್ ಏನು ಫಿಸಿಯಾಲಜಿಕಲ್ ಬ್ಯಾರಿಯರ್ ಏನು ಬರುತ್ತೆ ಅಂದರೆ, ನಾನು ನಿಮಗೆ ಅದನ್ನು ನೆನಪಿಟ್ಕೊಳ್ಳೋದಕ್ಕೆ ಈ ಥರ ನೀರು ಥರ ಡ್ರಾ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಬರುವಂಥದ್ದೆಲ್ಲ ಲಿಕ್ವಿಡ್ಗಳು. ಸೊ ಈ ಲಿಕ್ವಿಡ್ ಅಥವಾ ಸೆಕ್ರೇಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಈ ಸೆಕ್ರೇಷನ್ಸ್ಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ನಿಮಗೆ ಈ ವಾಟರ್ ಥರ ಡ್ರಾ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಸೆಕ್ರೇಷನ್ಸ್ಗಳು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತಲ್ಲ, ಸೊ ಹಾಗಾಗಿ ಈ ಲಿಕ್ವಿಡ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಥರನಾದರೂ ಡ್ರಾ ಮಾಡಿ, ಇಲ್ಲ ಡಾಟ್ ಡಾಟ್ ಯೂಶಲಿ ನಾವು ಹೇಗೆ ತೋರಿಸ್ತೀವಿ, ವಾಟರ್ ಅಂದರೆ ಈಗ ತೋರಿಸ್ತೀವಲ್ವ, ಅದನ್ನಾದರೂ ಡ್ರಾ ಮಾಡಿ. ಓಕೆ, ನನಗೆ ಇದು ಕನ್ವೀನಿಯೆಂಟ್ ಅನಿಸ್ತು, ಸೊ ಹೀಗೆ ಡ್ರಾ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಅಂತಂದರೆ, ಯಾವುದೆಲ್ಲ ಸೆಕ್ರೇಷನ್ಸ್ ಬರುತ್ತೆ ಅಂದರೆ, ಒಂದು ಟಿಯರ್ ನಮ್ಮ ಕಣ್ಣು. ಸೊ ನೋಡಿ, ಇಲ್ಲೂ ಕೂಡ ಓಪನಿಂಗ್ ಅಲ್ವಾ, ಇದು ಕೂಡ ಒಂದು ಓಪನಿಂಗ್. ಇದ್ರ ಮೂಲಕ ಕೂಡ ಏನು ಮಾಡುತ್ತೆ, ಪ್ಯಾಥೋಜನ್ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇದ್ರ ಮೂಲಕ ಟ್ರೈ ಮಾಡಿದಾಗಲೂ ಕೂಡ ನಮ್ಮ ಕಣ್ಣಲ್ಲಿ ಏನಿದೆ ಅಥವಾ ನಮ್ಮ ಐಯಲ್ಲಿ ಏನಿದೆ ಅಂತಂದರೆ ಟಿಯರ್ ಗ್ಲ್ಯಾಂಡ್ಸ್ ಇದೆ. ಟಿಯರ್ ಗ್ಲ್ಯಾಂಡ್ಸಸ್ ಇಮಿಡಿಯೇಟ್ ಏನು ಮಾಡುತ್ತೆ, ಏನೇ ಒಂದು ಎಕ್ಸ್ಟರ್ನಲ್ ಪಾರ್ಟಿಕಲ್ ಎಂಟರ್ ಆಗಕ್ಕೆ ಟ್ರೈ ಮಾಡಿದಾಗ ಕಣ್ಣಿಂದ ನೀರು ಬರುತ್ತೆ ಅಲ್ವಾ. ಈವನ್ ಡಸ್ಟ್ ಪಾರ್ಟಿಕಲ್ ಎಂಟರ್ ಆದಾಗಲೂ ಕೂಡ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತ ಅಂದರೆ, ಅದು ಆ ಟಿಯರ್ಸ್ನ ಪ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿ ಒಂದು ಎನ್ಸೈಮ್ಗಳಿರುತ್ತೆ. ಆ ಎನ್ಸೈಮ್ಗಳು ಏನೇ ಎಕ್ಸ್ಟರ್ನಲ್ ಪಾರ್ಟಿಕಲ್ ಅಥವಾ ಪ್ಯಾಥೋಜನ್ ಏನಾದರೂ ಎಂಟರ್ ಆಗ್ತಿದ್ರೆ ಅದನ್ನು ಅಲ್ಲೇ ಕಿಲ್ ಮಾಡೋದಕ್ಕೆ ಈ ಎನ್ಸೈಮ್ಗಳು ಹೆಲ್ಪ್ ಮಾಡುತ್ತೆ. ಸೊ ಟಿಯರ್ಸ್ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸಿವ್ ಮೆಕ್ಯಾನಿಸಮ್. ನೆಕ್ಸ್ಟ್, ಅದರ್ ದ್ಯಾನ್ ದಿಸ್ ಇನ್ನೇನಾಗ್ತಿದೆ ನಮ್ಮಲ್ಲಿ ಅಂತಂದರೆ, ಸ್ವೆಟ್ ಪ್ರೊಡ್ಯೂಸ್ ಆಗುತ್ತೆ. ಸ್ವೆಟ್, ನಾವೆಲ್ಲ ಸ್ವೆಟ್ ಆಗ್ತೀವಲ್ವ, ಸೊ ಸ್ವೆಟ್ಟಲ್ಲೂ ಕೂಡ ಒಂದು ಸಾಲ್ಟಿ ಕಂಟೆಂಟ್ ಇದೆ ಅಲ್ಲ, ಅದರಲ್ಲಿ ಇರುವಂಥ ಒಂದು ಸಲೈನ್ ಕಂಡೀಷನ್ ಏನಿದೆ ಅದು ಕೂಡ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡುತ್ತೆ. ಸೊ ಸ್ವೆಟ್ ಆದರೂ ಆಗಿರ್ಬೋದು. ಸ್ವೆಟ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಿದೆ, ಸ್ವೆಟ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗ್ತಿದೆ. ಮತ್ತು ಸಿಬಮ್ ಅಂತಂದರೆ, ಸಿಬಮ್ ಅಂದರೆ ಆಯಿಲ್ ಗ್ಲ್ಯಾಂಡ್ಸ್. ಓಕೆ, ದೀಸ್ ಆರ್ ದ ಆಯಿಲ್ ಗ್ಲ್ಯಾಂಡ್ಸ್. ಆಯಿಲ್ ಗ್ಲ್ಯಾಂಡ್ಸ್ ಇದೆಲ್ಲ ನಮ್ಮ ಸ್ಕಿನ್ನ ಪಾಸ್ ಆಗಿಬಿಡ್ತು ಪ್ಯಾಥೋಜನ್. ಸೊ ನೆಕ್ಸ್ಟ್ ಏನಿದೆ ನಮಗೆ ಸ್ಕಿನ್ನಿಂದ ನೆಕ್ಸ್ಟ್ ಇನ್ನರ್ ಲೇಯರ್ ಏನಿದೆ ಅಂದರೆ ಸಿಬಮ್ ಲೇಯರ್ ಇದೆ. ಸ್ವೆಟ್ ಗ್ಲ್ಯಾಂಡ್ಸ್ ಇದೆ. ಇದೆಲ್ಲ ಏನಿದೆ ಅದು ಅಕಸ್ಮಾತ್ ಸ್ಕಿನ್ನ ಪಾಸ್ ಆದರೆ ಇದೇನಿದೆ, ಈಗ ಸ್ಕಿನ್ನ ಪಾಸ್ ಆಗೋಯ್ತು. ನೆಕ್ಸ್ಟ್ ಏನಿದೆ ಇದೆಲ್ಲ ಏನಿದೆ ಇದು ಸೆಕೆಂಡ್ ಲೈನ್ ಅಲ್ಲ, ಬಟ್ ಇದು ಸೆಕೆಂಡ್ ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ಬೋದು. ಓಕೆ, ಸೊ ಸೆಕೆಂಡ್ ಪ್ರೊಟೆಕ್ಟಿವ್ ಲೇಯರ್ಸ್ಗಳು ಇದೆಲ್ಲ ಟಿಯರ್ಸ್ ಆಗ್ಬೋದು, ಸ್ವೆಟ್ ಆಗ್ಬೋದು, ಅಥವಾ ಸೆಬಮ್ ಆಗ್ಬೋದು. ಇದನ್ನು ಬಿಟ್ಟರೆ ಇನ್ನೇನು ಅಂತಂದರೆ ಸಲೈವಾ ಆಗ್ಬೋದು. ಓಕೆ, ನಮ್ಮ ಸಲೈವಾ ಎಲ್ಲಿದೆ, ನಮ್ಮ ಮೌತಲ್ಲಿದೆ. ಸಪೋಸ್ ಈ ಬಾಯಿ ಮೂಲಕ ಯಾವುದಾದ್ರೂ ಒಂದು ಪ್ಯಾಥೋಜನ್ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡ್ತಿದೆ ಅಂದರೆ ನಮ್ಮ ಮೌತಲ್ಲಿ ಏನಿದೆ ಸಲೈವಾ ಪ್ರೊಡ್ಯೂಸ್ ಆಗುತ್ತೆ. ಆ ಸಲೈವಾದಲ್ಲೂ ಕೂಡ ಎನ್ಸೈಮ್ಗಳಿದೆ. ಆ ಎನ್ಸೈಮ್ಗಳೇನು ಮಾಡುತ್ತೆ, ಆ ಬ್ಯಾಕ್ಟೀರಿಯಾ ಅಥವಾ ಜರ್ಮ್ಸ್ ಏನಿದೆ ಅದನ್ನು ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಲೈವಾ ಇಸ್ ಪ್ರೊಡ್ಯೂಸ್ ಬೈ ದ ಸಲೈವರಿ ಗ್ಲ್ಯಾಂಡ್. ನೆಕ್ಸ್ಟ್ ಲಾಸ್ಟ್ ಒನ್ ಇನ್ನೊಂದು ಯಾವುದು ಅಂತಂದರೆ ಆಸಿಡ್ಸ್. ಓಕೆ, ಆಸಿಡ್ಸ್ಗಳು ಕೂಡ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಗೊತ್ತು ಅಲ್ವಾ. ಸೊ ಆಸಿಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ, ಅದು ಕೂಡ ಈ ಯಾವುದೇ ರೀತಿ ಪ್ಯಾಥೋಜನ್ ಎಂಟರ್ ಆದರೆ ಅದನ್ನು ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಪ್ಪ ನಮ್ಮ ಬಾಡಿಯಲ್ಲಿ ಎಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಯೂಶಲಿ ನಾವು ಈಗ ಫುಡ್ ತೊಗೊಳ್ಳುವಾಗ ಅದು ಎಲ್ಲಿಗೆ ರೀಚ್ ಆಗುತ್ತೆ, ಸ್ಟಮಕಕ್ಕೆ ರೀಚ್ ಆಗುತ್ತೆ. ಸ್ಟಮಕಲ್ಲಿ ಆ್ಯಸಿಡ್ ಇದೆ ಅಂತ ಕಲ್ತಿದ್ವಿ ಅಲ್ವ ನಾವು. ಸೊ ಯಾವ ಆ್ಯಸಿಡ್ ಇರುತ್ತೆ, HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ಸ್ಟಮಕಲ್ಲಿ. ಸೊ ಈ ಗ್ಯಾಸ್ಟ್ರಿಕ್ ಜ್ಯೂಸಸಲ್ಲಿ ಇರುವಂಥ ಆ್ಯಸಿಡ್ ಸಪೋಸ್ ಬೈ ಮಿಸ್ಟೇಕ್ ಫುಡ್ಡಿಂದ ಎಂಟರ್ ಆಗಿಬಿಟ್ರೆ, ಇಲ್ಲ ಸಲೈವಾ ಇದೆ ಅದನ್ನು ಕಿಲ್ ಮಾಡೋದಕ್ಕೆ, ಸಲೈವಾನು ಪಾಸಾಗಿ ಅದು ಏನಾದ್ರು ಹೋಗಿಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಏನಿದೆ ಇಮಿಡಿಯೇಟಾಗಿ ಆ್ಯಸಿಡ್ ಇದೆ ಸ್ಟಮಕಲ್ಲಿ, ಆ್ಯಸಿಡ್ ಏನು ಮಾಡುತ್ತೆ ಅದನ್ನು ಕಿಲ್ ಮಾಡುತ್ತೆ. ನೀವು ಇದನ್ನು ಡೈಜೆಸ್ಟಿವ್ ಸಿಸ್ಟಮ್ ಕಲಿಯುವಾಗ ಕಲ್ತಿರ್ತೀರಾ. ಆ್ಯಸಿಡ್ HCl ಏನಿದೆ ಅದು ಯಾವುದಾದ್ರೂ ಪ್ಯಾಥೋಜನ್ ಇದ್ದರೆ ಅದನ್ನು ಕಿಲ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡ್ತಾ ಇದೆ ಅಂತ ಕಲ್ತಿರ್ತೀರ. ಅದು ಬಿಟ್ಟರೆ ನಿಮ್ಮ ಈ ಯೂರಿನರಿ ಟ್ರ್ಯಾಕ್ ಅಥವಾ ಇನ್ನು ಜೆನೈಟಲ್ ಆರ್ಗನ್ಸ್ ಏನಿದೆ ಅಲ್ಲೂ ಕೂಡ ಆ್ಯಸಿಡ್ ಲಿಮಿಟೆಡ್ ಅಮೌಂಟಲ್ಲಿ ಆ್ಯಸಿಡ್ಸ್ ಪ್ರೊಡಕ್ಷನ್ ಇರುತ್ತೆ. ಮ್ಯೂಕಸ್ ಅಲ್ಲದೆ ಈ ಆ್ಯಸಿಡ್ ಪ್ರೊಡಕ್ಷನ್ ಕೂಡ ಇರುತ್ತೆ. ಯಾಕೆ ಅಂದರೆ ಅಲ್ಲೂ ಕೂಡ ಪ್ಯಾಥೋಜನ್ ಎಂಟರ್ ಆದರೆ ಅದನ್ನು ಕಿಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಿರುತ್ತೆ. ಓಕೆ, ಅಸಿಡಿಕ್ ಕಂಡೀಷನ್ ಫೀಮೇಲಲ್ಲಿ ಮೇನ್ ಆಗಿ ವೆಜೈನಾದಲ್ಲಿ ಅಸಿಡಿಕ್ ಕಂಡೀಷನ್ ಇರುತ್ತೆ ಅಂತ ನೀವು ಕಲ್ತಿರ್ತೀರಾ, ಸೆಕೆಂಡ್ ಚಾಪ್ಟರಲ್ಲಿ ಕಲ್ತಿದ್ದೀರಾ. ಸೊ ಏನಕ್ಕೆ ಅಂತಂದರೆ ಇದು ಒಂದು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಅದು ಬೇರೆ ರೀಸನ್ಗೆ ಎದುರು ಇರ್ಬೋದು, ಆದರೆ ಇಲ್ಲಿ ಈ ರೀಸನ್ಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ದೀಸ್ ಆರ್ ಆಲ್ ನಾನೇನಂತ ಹೇಳಿದ್ದೀನಿ ನಿಮಗೆ, ಇದೆಲ್ಲ ಪ್ರೊಡ್ಯೂಸ್ ಆಗೋದು ಗ್ಲ್ಯಾಂಡ್ಸಿಂದ. ಸೊ ಗ್ಲ್ಯಾಂಡ್ಸ್ಗಳೇನಿದೆ ದೇ ಪ್ರೊಡ್ಯೂಸ್ ಸಮ್ ಆಫ್ ದ ಸೆಕ್ರೇಷನ್ಸ್. ಇದೆಲ್ಲ ನೀವೇನು ಕಲ್ತ್ರಿ ಈಗ ನೀವು, ಇದೆಲ್ಲ ಸೆಕ್ರೇಷನ್ಸ್. ಸೊ ಈ ಟಿಯರ್ ಆಗಲಿ, ಸ್ವೆಟ್ ಆಗಲಿ, ಸೆಬಮ್, ಸಲೈವಾ, ಆ್ಯಸಿಡ್ ಇದೆಲ್ಲ ಏನು ಈ ಗ್ಲ್ಯಾಂಡ್ಸ್ದು ಸೆಕ್ರೇಷನ್ಸ್ಗಳಿದೆಲ್ಲ. ಸೊ ಇದೆಲ್ಲ ಏನು ಇದೆರಡೂ ಸೇರ್ಕೊಂಡು ನಾವೇನು ಹೇಳ್ತೀವಿ ಅಂದರೆ ಇದನ್ನು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರಿತೀವಿ. ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ನಮ್ಮ ಬಾಡಿಗೆ ಯಾವುದಾದ್ರೂ ಪ್ಯಾಥೋಜನ್ ಎಂಟ್ರಿ ಆಗಲಿಕ್ಕೆ ಟ್ರೈ ಮಾಡಿದಾಗ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಇದೆರಡು ಇದೆ, ಫಿಸಿಕಲ್ ಬ್ಯಾರಿಯರ್ ಆ್ಯಂಡ್ ಫಿಸಿಯೋಲಾಜಿಕಲ್ ಬ್ಯಾರಿಯರ್. ಸೊ ಇದೀಗ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಬೋದಲ್ವಾ. ನೋಡಿ, ನಾನು ಡಯಾಗ್ರಾಮೆಟಿಕ್ ವೇಯಲ್ಲಿ ತೋರಿಸಿದ್ದೀನಿ, ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ನೆಕ್ಸ್ಟ್ ಇನ್ನೂ ಎರಡಿದೆ, ಅದನ್ನು ಬಿಡಲಿಕ್ಕಾಗಲ್ಲ, ಅದನ್ನು ಈಗ ನಾವು ನೋಡ್ತಾ ಹೋಗೋಣ.
ನೆಕ್ಸ್ಟ್ ಸಪೋಸ್ ಈ 2 ಲೇಯರ್ಗಳನ್ನ ಅದು ಕ್ರಾಸ್ ಮಾಡಿ ಬಂದುಬಿಟ್ರೆ ಎಲ್ಲಿಗೆ ಬರೋಕ್ಕೆ ಚಾನ್ಸ್ ಇದೆ ಯೋಚನೆ ಮಾಡಿ. ಈಗ ಸ್ಕಿನ್ನಿಂದ ಇದು ಸ್ಕಿನ್ ಮೂಲಕ ಪಾಸ್ ಆಗೋಯ್ತು, ಅದರಾದಮೇಲೆ ಸ್ವೆಟ್ ಗ್ಲ್ಯಾಂಡ್ ಅದೆಲ್ಲ ಇದೆ, ಮತ್ತು ಸಿಬಮ್ ಇದೆ, ಅದನ್ನು ಕ್ರಾಸ್ ಆಗೋಯ್ತು. ಎಲ್ಲ ಕ್ರಾಸ್ ಆಗಿ ಅದು ಎಲ್ಲಿಗೆ ಎಂಟ್ರ್ ಆಗ್ಲಿಕ್ಕೆ ಸಾಧ್ಯ? ಬ್ಲಡ್ಡಿಗೆ ಎಂಟ್ರ್ ಆಗುತ್ತೆ ಅಲ್ವಾ. ಸೊ ಬ್ಲಡ್ಡಲ್ಲಿ ನಮಗೆ ಸೋಲ್ಜರ್ಸ್ ಇದ್ದಾರೆ. ಸೊ ಸೋಲ್ಜರ್ಸ್ನ ನಾನು ಈ ಥರ ಡ್ರಾ ಮಾಡ್ತೀನಿ. ಓಕೆ, ಸೋಲ್ಜರ್ಸ್ ಇವರೆಲ್ಲ ಸೋಲ್ಜರ್ಸ್ ನಮಗೀಗ. ಸೊ ಯಾರಿವರು ಸೋಲ್ಜರ್ಸ್ ಅಂತ ನಾನು ಹೇಳ್ತೀನಿ ನಿಮಗೆ, ವೇಟ್ ಮಾಡಿ. ಈ ಸೋಲ್ಜರ್ಸ್ ಏನಿದ್ದಾರೆ ಇವರು ಈಗ ಈ ಬ್ಲಡ್ಡಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಯಾರಿದು ಸೋಲ್ಜರ್ಸ್? ಸೋಲ್ಜರ್ಸ್ಗೆ ಹೆಸರುಗಳನ್ನ ಈಗ ಕೊಡ್ತಾ ಹೋಗ್ತೀನಿ. ನ್ಯೂಟ್ರೋಫಿಲ್ಸ್. ಓಕೆ, ನ್ಯೂಟ್ರೋಫಿಲ್ಸ್. ಓಕೆ, ಫಿಲ್ಸ್, ಹೋಪ್ ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಮೋನೋಸೈಟ್ಸ್. ಮೋನೋಸೈಟ್ಸ್, ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್, ಮತ್ತು PMNL ಅಂತ ಕರಿತೀವಿ ನಾವು. PMNL ಫುಲ್ ಫಾರ್ಮ್ ಪ್ಲೂರೋಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್. ಓಕೆ, ಸೊ ಪ್ಲೂರೋಮಾರ್ಫೋ ನ್ಯೂಕ್ಲಿಯರ್ ಲಿಂಫೋಸೈಟ್ಸ್ ಇದೆಲ್ಲ ಏನಿದೆ, ಈ ಎಲ್ಲ ಸೆಲ್ಗಳು ಎಲ್ಲಿದೆ ಅಂತಂದರೆ ಬ್ಲಡ್ಡಲ್ಲಿದೆ. ಈ ಬ್ಲಡ್ಡಲ್ಲಿರುವಂಥ ಈ ಸೆಲ್ಗಳು ನಮ್ಮ ಬಾಡಿಯಲ್ಲಿ ಸೋಲ್ಜರ್ಸ್ ಥರ ಇದು ಪ್ರೊಟೆಕ್ಟಿವ್ ಮಾಡೋದಕ್ಕೆ ಕಾಯ್ಕೊಂಡು ನಿಂತಿದೆ. ಇದೆಲ್ಲ ವಾಲ್ ಅಂತ ತಿಳ್ಕೊಳ್ಳಿ, ಇದೆಲ್ಲ ಬ್ಯಾರಿಯರ್ಸ್, ವಾಲ್ಸ್. ಈ ವಾಲ್ನ ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ರು. ಈಗ ಎನಿಮೇಸ್ ಅಂದರೆ ಪ್ಯಾಥೋಜನ್. ಈ ಎನಿಮಿ ವಾಲ್ನ ಕ್ರಾಸ್ ಮಾಡ್ಕೊಂಡು ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಸೋಲ್ಜರ್ಸ್ ರೆಡಿಯಾಗಿ ನಿಂತಿದ್ದಾರೆ. ಏನಾದರೂ ಅಪ್ಪಿತಪ್ಪಿ ಏನಾದರೂ ಬಂದರೆ ಈ ನಮ್ಮ ಎನಿಮಿಗಳು, ನಾವು ಅದನ್ನು ಕಿಲ್ ಮಾಡ್ಬೇಕಲ್ಲೇನೆ ಅಂತ ಇವರು ಕಾಯ್ಕೊಂಡು ಕೂತಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಈ ಎನಿಮೀಸ್ ಅಂತಂದರೆ, ಅಥವಾ ಸೋಲ್ಜರ್ಸ್ ಏನು ಮಾಡ್ತಾರೆ ಅಂತಂದರೆ, ಈ ಬರುವಂಥ ಪ್ಯಾಥೋಜನ್ನ ಈಗ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗ್ತಿದೆ ಅಂತಂದರೆ ಆ ಪ್ಯಾಥೋಜನ್ನ ಇವ್ರು ಹೋಗ್ಬಿಟ್ಟು ಅಟ್ಯಾಕ್ ಮಾಡಿ ಕಂಪ್ಲೀಟಾಗಿ ಅದನ್ನು ತಿಂದು ಹಾಕುತ್ತೆ. ಅದನ್ನು ನಾವೇನು ಕರಿತೀವಿ ಅಂದರೆ ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಓಕೆ, ನಾವು ಇದನ್ನು ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಇದು ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಓಕೆ, ಫ್ಯಾಗೋಸೈಟೋಸಿಸ್ ಮಾಡುವಂಥ ಸೆಲ್ಗಳಿದು. ಸೊ ಯಾವುದೆಲ್ಲ ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್, PMNL ಇದೆಲ್ಲ ಕೆಲವೊಂದು ಹೆಸರುಗಳನ್ನ ನಾನು ಕೊಟ್ಟಿದ್ದೀನಿ. ಈವನ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ. NK ಅಂತ ಬರ್ದಿದ್ದೀನಿ ನಾನು. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಅರ್ಥ ಇದು. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಕೂಡ ಇದೆ. ಇದೆಲ್ಲ ಎಲ್ಲಿದೆ? ನಮ್ಮ ಬ್ಲಡ್ಡಲ್ಲಿದೆ. ಇದೆಲ್ಲ ಏನು? ಇದೆಲ್ಲ ಮ್ಯಾಕ್ರೋಫೇಜಸ್. ಓಕೆ, ಮ್ಯಾಕ್ರೋಫೇಜಸ್. ಈ ಮ್ಯಾಕ್ರೋಫೇಜಸ್ ಎಲ್ಲ ಏನು ಅಂತಂದರೆ ಇದೆಲ್ಲ ಟೈಪ್ಸ್ ಆಫ್ WBC. ನಾನು ಏನು ಕರಿತಾ ಇದ್ದೀನಿ, ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್, ಇದನ್ನು ನೀವೆಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ದೀಸ್ ಆರ್ ಆಲ್ ಟೈಪ್ಸ್ ಆಫ್ WBCs. ಆ WBC ಇರೋದೇ ಮೇನಾಗಿ ನಮಗೆ ಟು ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್ ಅಲ್ವಾ. WBCದು ಫಂಕ್ಷನ್ ಏನು ಅಂತ ಅಂದ ತಕ್ಷಣ ಇಮಿಡಿಯೇಟಾಗಿ ನೀವೇನು ಹೇಳ್ತೀರಾ? ಇಟ್ ಕಿಲ್ಸ್ ದ ಫಾರಿನ್ ಜರ್ಮ್ಸ್, ಅಥವಾ ಇಟ್ ಕಿಲ್ಸ್ ದ ಜರ್ಮ್ಸ್ ಅಂತ ಹೇಳ್ತೀರಾ, ಅಥವಾ ಇಟ್ ಫೈಟ್ ಅಗೇನ್ಸ್ಟ್ ದ ಜರ್ಮ್ಸ್ ಅಂತ. ಸೊ ಇದೆಲ್ಲ ಏನು? ಟೈಪ್ಸ್ ಆಫ್ WBC. ಸೊ ಬ್ಲಡ್ಡಲ್ಲಿ ಏನಿದೆ? ಬ್ಲಡ್ಡಲ್ಲಿರೋದು ಇಟ್ ಇಸ್ ನಥಿಂಗ್ ಬಟ್ WBC ಟು ಪ್ರೊಟೆಕ್ಟ್. ಅದನ್ನು ನಾನು ಇಲ್ಲಿ ಸೆಲ್ಸ್ಗಳನ್ನ ಸೋಲ್ಜರ್ ರೀತಿ ತೋರಿಸಿದ್ದೀನಿ. ಈ ಡಿಫ್ರೆಂಟ್ ಸೆಲ್ಸ್ಗಳು, ಇದನ್ನು ನಾವೇನು ಹೇಳ್ತೀವಿ ಅಂದರೆ ಸೆಲ್ಯುಲಾರ್ ಬ್ಯಾರಿಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಯಾವುದಿದು? ಇದು ಸೆಲ್ಯುಲಾರ್ ಬ್ಯಾರಿಯರ್. ಥರ್ಡ್ ಒನ್ ಏನು? ಸೆಲ್ಯುಲಾರ್ ಬ್ಯಾರಿಯರ್. ಸೆಲ್ಯುಲಾರ್ ಬ್ಯಾರಿಯರ್. ಸೊ ನೀವು ಆಲ್ರೆಡಿ ನೀವು ಎಷ್ಟು ಬ್ಯಾರಿಯರ್ನ ಕಲ್ತ್ರಿ? 3 ಬ್ಯಾರಿಯರ್ನ ಕಲ್ತಿದ್ದೀರಾ. ಒಂದು ಫಿಸಿಕಲ್ ಬ್ಯಾರಿಯರ್, ಫಿಸಿಯಾಲಜಿಕಲ್ ಬ್ಯಾರಿಯರ್, ಸೆಲ್ಯುಲಾರ್ ಬ್ಯಾರಿಯರ್. ಇನ್ನು ಲಾಸ್ಟ್ ಒಂದು ಬ್ಯಾರಿಯರ್ ಇದೆ, ಅದ್ರ ಬಗ್ಗೆ ಈಗ ನೋಡ್ಬಿಡೋಣ ಇಮಿಡಿಯೇಟಾಗಿ. ಏನಂದರೆ ಇದು ವೆರಿ ಈಸಿ. ಈಗ ಈ ಸೋಲ್ಜರ್ಸ್ನ ಕೂಡ ಕ್ರಾಸ್ ಮಾಡಿಬಿಡ್ತಪ್ಪ. ಇನ್ನು ಫೈನಲ್ ಆಗಿ ನಾವು ಮೇನಾಗಿ ನಾವು ಯಾರನ್ನ ಪ್ರೊಟೆಕ್ಟ್ ಮಾಡ್ತಿರ್ತೀವಿ? ಕಂಪ್ಲೀಟಾಗಿ ಒಂದು ಕೋಟೆ ಕಟ್ಕೊಂಡು ಯಾರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಫೈಟ್ ಮಾಡ್ತಿರ್ತಾರೆ ಸೋಲ್ಜರ್ಸ್? ಮೇನಾಗಿ ರಾಜನ್ನ ಅಲ್ವಾ. ಸೊ ನಮ್ಮ ಬಾಡಿಯಲ್ಲಿರುವಂಥ ರಾಜ ಯಾರು ಅಂತಂದರೆ ನಮ್ಮ ಸೆಲ್ಗಳು. ಯಾಕೆಂದರೆ ನಮ್ಮ ಮೇನಾಗಿ ನಮ್ಮ ಕಂಪ್ಲೀಟ್ ಬಾಡಿ ಫಂಕ್ಷನ್ ಆಗ್ತಾ ಇರೋದೇ ಸೆಲ್ಗಳಿಂದ. ಸೊ ಫೈನಲ್ ಆಗಿ ಪ್ಯಾಥೋಜನ್ ಎಂಟರ್ ಆದರೆ ಎಲ್ಲಿಗೆ ಎಂಟರ್ ಆಗುತ್ತೆ? ಯಾವುದಾದ್ರೂ ಸೆಲ್ಗಳಿಗೆ ಎಂಟರ್ ಆಗಬೇಕು. ಯಾವುದಾದ್ರೂ ಸೆಲ್ ಆಗಿರ್ಬೋದು. ಸೊ ನಮ್ಮ ಬಾಡಿಯಲ್ಲಿ ಎಷ್ಟೊಂದು ಸೆಲ್ಗಳಿದೆ. ಸೊ ಮೇನಾಗಿ ಈ ಪ್ಯಾಥೋಜನ್ಗಳು ಏನು ಮಾಡುತ್ತೆ? ಬಂದು ನಮ್ಮ ಸೆಲ್ಗಳನ್ನ ಅಟ್ಯಾಕ್ ಮಾಡೋದೇ ಇದ್ರ ಕೆಲಸ. ಬಂದು ಅದರಿಂದ ಏನಾದರೂ ನ್ಯೂಟ್ರಿಷನ್ ತೊಗೊಂಡು ಇಲ್ಲ ಇನ್ನೊಂದೇನೋ ಅದರ ಬೆನಿಫಿಟ್ಗೋಸ್ಕರ ಅದು ಬರ್ತಾ ಇರುತ್ತೆ. ಅದನ್ನು ಈಗ ನಮ್ಮ ಬಾಡಿ ಏನು ಮಾಡಬೇಕು? ಅದನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡೋದಕ್ಕೆ ಇದೆಲ್ಲ ಮೆಕ್ಯಾನಿಸಮ್ ಇರೋದು. ಈ ಮೆಕ್ಯಾನಿಸಮ್ಗಳನ್ನ ಕ್ರಾಸ್ ಮಾಡಿ ಸಪೋಸ್ ಲಾಸ್ಟ್ ನಮ್ಮ ಸೆಲ್ಗೆ ಎಂಟರೇ ಆಗಿಬಿಡ್ತು, ಆಗ ಇಲ್ಲಿ ಲಾಸ್ಟಲ್ಲಿ ನಮಗೆ ಸೈಟೋಕೈನ್ ಬ್ಯಾರಿಯರ್ ಅಂತ ಕರಿತೀವಿ ನಾವು ಇದನ್ನು. ಸೈಟೋ ವರ್ಡ್ ನಾವು ಯಾವಾಗ ಯೂಸ್ ಮಾಡ್ತೀವಿ? ಸೈಟೋ ಯೂಶಲಿ ವಿ ಯೂಸ್ ವೆನ್ ಇಟ್ ಇಸ್ ಸೆಲ್. ಸೊ ಇಲ್ಲಿ ಸೆಲ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಸೈಟೋಕೈನ್ ಬ್ಯಾರಿಯರ್. ಓಕೆ, ಇಲ್ಲಿ ಸೆಲ್ಯುಲಾರ್ ಬ್ಯಾರಿಯರ್ ಅಂತ ಯಾಕೆ ಕರಿತೀವಿ? ಇದೆಲ್ಲ ಸೆಲ್ಸ್ಗಳಾಗಿರೋದ್ರಿಂದ ನಾವು ಇದನ್ನು ಸೆಲ್ಯುಲಾರ್ ಬ್ಯಾರಿಯರ್ ಅಂತ ಕರಿತೀವಿ. ಇಲ್ಲಿ ಸೈಟೋಕೈನ್ ಅಂತ ಯಾಕೆ ಕರಿತಾ ಇದೀವಿ ಅಂದರೆ ಬಿಕಾಸ್ ಇಟ್ ಈಸ್ ಅ ಸೆಲ್. ನೆಕ್ಸ್ಟ್ ಈಗ ನಾನು ಇಲ್ಲಿ ಒಂದು ಪ್ಯಾಥೋಜನ್ ಇಲ್ಲಿ
ಇಷ್ಟೆಲ್ಲ 3 ಲೇಯರ್‌ನ ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ರಾಜನ ಹತ್ರ ಬಂದ್ಬಿಟ್ಟಿದೆ. ಸೊ ಈಗ ಏನಪ್ಪಾ ಮಾಡೋದು? ರಾಜನ ಹೋಗ್ಬಿಟ್ಟಿದ್ದು ಸಾಯಿಸೋದಕ್ಕೆ ಟ್ರೈ ಮಾಡುತ್ತೆ. ಸೊ ರಾಜನ ರೀಚ್ ಆಗೋದಕ್ಕಿಂತ ಮುಂಚೆ ಸುತ್ತಮುತ್ತ ಡೆಫಿನೆಟ್ಲಿ ಯಾರು ಸೈನಿಕರೆಲ್ಲ ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ. ಸೊ ಮಂತ್ರಿ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರನ್ನ ಇಲ್ಲಿ ಅಟ್ಯಾಕ್ ಮಾಡ್ತು ಫಸ್ಟು. ಅವ್ರನ್ನ ಸಾಯಿಸ್ಬಿಟ್ಟು ರಾಜನ ಹತ್ರ ಹೋಗೋಣ ಅಂತ. ಸೊ ಇಮ್ಮಿಡಿಯೇಟಾಗಿ ಮಂತ್ರಿ ಏನು ಮಾಡ್ದ, ನಾನು ರಾಜನ ಪ್ರೊಟೆಕ್ಟ್ ಮಾಡಲೇಬೇಕು, ನಾನು ಸತ್ರು ಪರವಾಗಿಲ್ಲ, ಬಟ್ ರಾಜನ ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತ ಅದು ಡಿಸೈಡ್ ಮಾಡ್ತು. ಸೊ ಏನು ಮಾಡುತ್ತೆ ಇಲ್ಲ, ಈಗ ಈ ಪ್ಯಾಥೋಜನ್ ಇಲ್ಲಿ ಹೋಗಿ ಈ ಸೆಲ್ನ ಅಟ್ಯಾಕ್ ಮಾಡಿದ ತಕ್ಷಣ ಪ್ರತಿಯೊಂದು ಸೆಲ್, ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಒಂದು ಒಳ್ಳೆ ಮೆಕ್ಯಾನಿಸಮ್ ಇರುತ್ತೆ. ಏನಂದರೆ ಅದು ಅಫೆಕ್ಟ್ ಆದ ತಕ್ಷಣ ಏನು ಮಾಡುತ್ತೆ, ಇಮಿಡಿಯೇಟಾಗಿ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಕೆಮಿಕಲ್ನ ರಿಲೀಸ್ ಮಾಡಿ ನೆಕ್ಸ್ಟ್ ಸೆಲ್ಗಳಿಗೆ ಮೆಸೇಜ್ ಕೊಡುತ್ತೆ. ನಾನು ಅಫೆಕ್ಟ್ ಆಗಿಬಿಟ್ಟಿದ್ದೀನಿ, ನಾನು ಬದುಕೋಂಥ ಚಾನ್ಸ್ ಇಲ್ಲ, ನೀವಾದರೂ ಬದುಕೊಳ್ಳಿ, ಈ ಥರ ಬಂದು ಅಟ್ಯಾಕ್ ಮಾಡ್ತಾ ಇದೆ, ಯಾವುದೋ ಒಂದು ಫಾರಿನ್ ಜರ್ಮ್ ಬಂದು ಅಟ್ಯಾಕ್ ಮಾಡ್ತಾ ಇದೆ, ನನ್ನ ಅಟ್ಯಾಕ್ ಮಾಡಾಗಿದೆ ಅಂತ ಇದು ಮೆಸೇಜ್ ಕೊಡುತ್ತೆ. ಯಾವ ರೀತಿ ಮೆಸೇಜ್ ಕೊಡುತ್ತೆ ಅಂತಂದರೆ, ಅದನ್ನು ನಾವೇನು ಹೇಳ್ತೀವಿ ಅಂದರೆ ಇಂಟರ್ಫೆರಾನ್ಸ್ ಅಂತ ಕರಿತೀವಿ. ಇಂಟರ್ಫೆರಾನ್ಸ್ ಏನಿದೆ, ಇದು ಒಂದು ಕೆಮಿಕಲ್. ಇಂಟರ್ಫೆರಾನ್ಸ್ ಒಟ್ಟಿಗೆ ಒಂದು ಸೇಮ್, ಇಟ್ಸ್ ಅ ಸಿಂಗಲ್ ವರ್ಡ್, ಬಟ್ ನಾನು ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಕೆಳಗಡೆ ಬರೆದಿದ್ದೀನಿ. ಇಂಟರ್ಫೆರಾನ್ಸ್ ಅನ್ನೋದು ಒಂದು ಕೆಮಿಕಲ್. ಈ ಕೆಮಿಕಲ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ವೆನ್ ಎನಿ ಸೆಲ್ ಗೆಟ್ಸ್ ಅಟ್ಯಾಕ್ಡ್ ಬೈ ದ ಪ್ಯಾಥೋಜನ್ ಏನಾಗುತ್ತೆ, ಆಗ ರಿಲೀಸ್ ಮಾಡುತ್ತೆ. ಈ ಕೆಮಿಕಲ್ ಮತ್ತೆ ನೆಕ್ಸ್ಟ್ ಅದರ ಪಕ್ಕದಲ್ಲಿರುವಂಥ ಸೆಲ್ಗಳಿಗೆ ಮೆಸೇಜ್ ಕೊಡುತ್ತೆ, ನಾನು ಅಟ್ಯಾಕ್ ಆಗಾಯಿತು ಪ್ಯಾಥೋಜನಿಂದ, ನೀವು ರೆಡಿ ಇರಿ, ಅಕಸ್ಮಾತ್ ಅದೇನಾದರೂ ಪ್ಯಾಥೋಜನ್ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವು ರೆಡಿ ಇರಿ ಅಂತ ಮೆಸೇಜ್ ಕೊಡುತ್ತೆ. ಸೊ ಆಗ ಇಮಿಡಿಯೇಟಾಗಿ ಇದೇನು ಮಾಡುತ್ತೆ, ಇದು ರೆಡಿ ಮಾಡ್ಕೊಂಡ್ಬಿಡುತ್ತೆ ಅದ್ರ ಬಾಡಿನ. ಏನಾದರೂ ಪ್ಯಾಥೋಜನ್ ನನ್ನ ಹತ್ರ ಬಂದರೆ ನಾನು ಅದನ್ನು ಕಿಲ್ ಮಾಡೋದಕ್ಕೆ ರೆಡಿ ಆಗಿರ್ತೀನಿ ಅಂತ ಅದು ಫುಲ್ ಅದೇನು ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡು ಅದು ರೆಡಿ ಆಗಿರುತ್ತೆ. ಬಂದರೆ ಸಪೋಸ್ ಇಲ್ಲಿ ಅಟ್ಯಾಕ್ ಮಾಡಿ ನೆಕ್ಸ್ಟ್ ಸೆಲ್ಗೆ ಬಂದರೆ ಅದ್ರ ಹತ್ರ ಆಲ್ರೆಡಿ ಎಕ್ವಿಪ್ಮೆಂಟ್ ಇದೆಯಲ್ವಾ, ಸೊ ಅದನ್ನು ಕಿಲ್ ಮಾಡುತ್ತೆ. ಸೊ ಈ ರೀತಿ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ನಮ್ಮ ಎಲ್ಲ ಸೆಲ್ಗಳು ರೆಡಿಯಾಗಿ ನಿಂತಿರುತ್ತೆ. ಯಾವುದೇ ರೀತಿ ಫಾರಿನ್ ಜಂಪ್ ಬಂದರೂ ಕೂಡ ಅದನ್ನು ಕಿಲ್ ಮಾಡೋದಕ್ಕೋಸ್ಕರ. ಓಕೆ, ಇದನ್ನು ನಾವೇನು ಹೇಳ್ತೀವಿ, ಇನ್ನೇಟ್ ಇಮ್ಯುನಿಟಿ. ಇಟ್ ಇಸ್ ಕಾಮನ್ ಫಾರ್ ಆಲ್. ಎಲ್ಲ ಒಂದು ಹ್ಯೂಮನ್ ಬೀಯಿಂಗ್ಸಲ್ಲೂ ಇದು ಕಾಮನ್ ಆಗಿ ಇರೋದ್ರಿಂದ ಇದನ್ನು ನಾವು ಜನರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಇದೇನು ಸ್ಪೆಸಿಫಿಕ್ ಆಗಿ ಬರುವಂಥದ್ದಲ್ಲ, ಒಂದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿ ಆಗಲ್ಲ. ಎಲ್ಲರಲ್ಲೂ ಎಲ್ಲರ ಬಾಡಿಯಲ್ಲೂ ಇದೊಂದು ಇದ್ದೇ ಇದೆ. ಸೊ ಏನೇನೆಲ್ಲ ಇನ್ನೊಂದ್ಸಲ ರಿಕಾಲ್ ಮಾಡ್ಕೊಬಿಡಿ. ಫಿಸಿಕಲ್ ಬ್ಯಾರಿಯರ್ ಅಂಡರಲ್ಲಿ ಏನೇನು ಬಂತು, ಸ್ಕಿನ್ ಮತ್ತು ಮ್ಯೂಕಸ್ ಮೆಂಬ್ರೇನ್. ಮತ್ತು ಫಿಸಿಯೋಲಾಜಿಕಲ್ ಬ್ಯಾರಿಯರಲ್ಲಿ ಏನು ಬಂತು, ಇದೆಲ್ಲ ಗ್ಲ್ಯಾಂಡ್ಸ್ಗಳು. ಈ ಗ್ಲ್ಯಾಂಡ್ಸ್ಗಳೇನಿದೆ, ಈ ಗ್ಲ್ಯಾಂಡ್ಸ್ಗಳನ್ನ ನಾವು ಇಲ್ಲಿ ಕಲ್ತ್ವಿ ಫಿಸಿಯೋಲಾಜಿಕಲಲ್ಲಿ. ಸೊ ಗ್ಲ್ಯಾಂಡ್ಸ್ ಕೆಲವೊಂದು ಸೆಕ್ರೇಷನ್ಸ್ ಮಾಡ್ತಾ ಇದೆ, ಅದ್ರ ಬಗ್ಗೆ ನಾವು ಕಲ್ತ್ವಿ. ನೆಕ್ಸ್ಟ್ ಅದನ್ನು ಕೂಡ ಕ್ರಾಸ್ ಮಾಡಿ ನೆಕ್ಸ್ಟ್ ಬಂದರೆ ಬ್ಲಡ್ಡಲ್ಲಿ ಏನಿದೆ, ಬ್ಲಡ್ಡಲ್ಲಿ ಕೆಲವೊಂದು WBC ಸೆಲ್ಸ್ಗಳಿದೆ, ಅದನ್ನು ನ್ಯೂಟ್ರೋಫಿಲ್ಸ್, ಮೊನೋಸೈಟ್ಸ್, ಇದು ಸ್ಪೆಸಿಫಿಕಲಿ ಅದನ್ನು ಕಿಲ್ ಮಾಡೋದಕ್ಕೋಸ್ಕರ ಅಂತಲೇ ಇರೋದು. ಇನ್ನೊಂದು ನಿಮಗೆ ಲಿಂಫೋಸೈಟ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಕಲ್ತಿರ್ತೀರಾ, ಅದು ಇಲ್ಲಿ ಬರಲ್ಲ. ಓಕೆ, ಇದು ಇನ್ನೆಟಲ್ಲಿ ಬರಲ್ಲ, ಅದು ನೆಕ್ಸ್ಟ್ ನಿಮಗೆ ಅಕ್ವರ್ಡಲ್ಲಿ ಬರುತ್ತೆ. ಅದನ್ನು ಮತ್ತೆ ನೋಡೋಣ. ಸೊ ಇಲ್ಲೇನಿದೆ, ಇದೆಲ್ಲ ಮ್ಯಾಕ್ರೋಫೇಜಸ್. ಮ್ಯಾಕ್ರೋ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ, ದೊಡ್ಡದು ಅಂತ. ಮೈಕ್ರೋ ಅಂದರೆ ಸ್ಮಾಲು, ಮ್ಯಾಕ್ರೋ ಅಂದರೆ ದೊಡ್ಡದು. ಸೊ ಈ ದೊಡ್ಡದಾಗಿರುವಂಥ ಸೆಲ್ಗಳು ಇನ್ನು ಪ್ಯಾಥೋಜನ್ ಬಂದಾಗ ಇನ್ನೂ ಹೋಗ್ಬಿಟ್ಟು ಸಪೋಸ್ ಇದು ಒಂದು ಪ್ಯಾಥೋಜನ್ ಅಂದರೆ ಇಷ್ಟು ಫುಲ್ ದೊಡ್ಡದಾಗಿ ಬಂದು ಇದನ್ನು ಕಂಪ್ಲೀಟಾಗಿ ತಿಂದು ಹಾಕ್ಬಿಡುತ್ತೆ. ಇದನ್ನು ನಾವು ಫ್ಯಾಗೋಸೈಟೋಸಿಸ್, ತಿಂದು ಹಾಕೋ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೀವಿ. ಈ ಥರ PMNL ಮತ್ತು ನ್ಯಾಚುರಲ್ ಕಿಲ್ಲರ್ ಸೆಲ್ ಎಲ್ಲ ನಮ್ಮ ಬಾಡಿಯಲ್ಲಿ ಇದೆ. ಇದನ್ನು ಕ್ರಾಸ್ ಮಾಡಿ ಏನಾದರೂ ಬಂದು ಸೆಲ್ನ ಅಟ್ಯಾಕ್ ಮಾಡಿದ್ರೆ ಸೆಲ್ಲಲ್ಲೇ ಒಂದು ಕೆಮಿಕಲ್ಗಳಿದೆ, ನಾನಂತೂ ಹೋದೆ, ನೆಕ್ಸ್ಟ್ ನೀವಾದರೂ ರೆಡಿ ಇರಿ ಅಂತ ಹೇಳಿ ಅದು ಇಮ್ಮಿಡಿಯೇಟ್ ಮೆಸೇಜ್ ಕೊಡುತ್ತೆ. ಆ ಮೆಸೇಜ್ ಅಥವಾ ಕೆಮಿಕಲ್ ಏನಿದೆ ಅದನ್ನು ಇಂಟರ್ಫೆರಾನ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಸೈಟೋಕೈನ್ ಬ್ಯಾರಿಯರ್. ಸೊ ಇಷ್ಟು ಏನಿದೆ ನಿಮಗೆ ಜಸ್ಟ್ ಈ ಪಿಕ್ಚರ್ ಏನು ನೀವು ನೋಡ್ತಾ ಇದ್ದೀರಾ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂದರೆ, ಈ ಕಂಪ್ಲೀಟ್ ಏನಿದೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಡಯಾಗ್ರಾಮೆಟಿಕ್ ವೇನ ನಿಮಗೆ ತೋರಿಸಿರೋದು. ಸೊ ಈ ರೀತಿ ನಾನು ಡಯಾಗ್ರಾಮೆಟಿಕ್ ವೇಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದು ನಿಮ್ಮ ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ನೆನಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಆಯ್ತಾ ಇಲ್ವಾ ನಿಮಗೆ ಇದನ್ನು ಕಾನ್ಸೆಪ್ಟ್ ಕಲಿಯೋದಕ್ಕೆ ಅಂತ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಟೀಚ್ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ, ಯಾವ ಟಾಪಿಕ್ ಬೇಕು ನಿಮಗೆ, ಯಾವುದು ನಿಮಗೆ ಕಟ್ ಆಫ್ ಅನಿಸ್ತಾ ಇದೆ ಅಂತ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೇಟ್ ಇಮ್ಯುನಿಟಿ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.